ನಮಸ್ಕಾರ ಸ್ನೇಹಿತರೆ, ಹೊಸದಾಗಿ ಎಲೆಕ್ಟ್ರಿಕಲ್ ಕೆಲಸ ಕಲಿತಾ ಇರೋರು ಹಾಗೂ ಹೊಸದಾಗಿ ಮನೆ ಕಟ್ಟಿರೋರಿಗೆ MCB ಬಾಕ್ಸಲ್ಲಿ ಏನೆಲ್ಲ ಇರಬೇಕು ಅನ್ನೋದೊಂದು ಸಣ್ಣದೊಂದು ಮಾಹಿತಿ. ಶಾರ್ಟ್ ಸರ್ಕ್ಯೂಟ್, ಓವರ್ಲೋಡ್, ಲೋ ವೋಲ್ಟೇಜ್ ಅಂಡ್ ಹೈ ವೋಲ್ಟೇಜ್ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್. ಇದು ಬಂದು 2 ಪೋಲ್ MCB. ಶಾರ್ಟ್ ಸರ್ಕ್ಯೂಟ್ ಅಥವಾ ಓವರ್ಲೋಡ್ ಆದರೆ ಟ್ರಿಪ್ ಆಗುತ್ತೆ. ಇದು ಬಂದು RCCB, ಕರೆಂಟ್ ಹೊಡೆದೇ ಇರೋ ಥರ ಅರ್ಥಿಂಗ್ ಆದರೆ ಇದು ಟ್ರಿಪ್ ಆಗುತ್ತೆ. VMR, ಇದು ಬಂದು 240ಗಿಂತ ಹೆಚ್ಚು ವೋಲ್ಟೇಜ್ ಬಂದರೆ ಟ್ರಿಪ್ ಮಾಡುತ್ತೆ. ಆ ಕಡೆ ನ್ಯೂಟ್ರಲ್ ಲಿಂಕ್ ಹಾಗೂ ಅರ್ಥಿಂಗ್ ಲಿಂಕು. ಕೆಳಗಡೆ ಬಂದು ಸಿಂಗಲ್ ಪೋಲ್ MCBಗಳು. ಇದು ಸಿಂಗಲ್ ಫೇಸ್ ವೈರಿಂಗ್ ಆಗಿರೋದ್ರಿಂದ ರೆಡ್ ಬಂದು ಫೇಸು, ಬ್ಲ್ಯಾಕ್ ಬಂದು ನ್ಯೂಟ್ರಲ್ಲು, ಗ್ರೀನ್ ಬಂದು ಅರ್ಥಿಂಗು. ಫೇಸು ನ್ಯೂಟ್ರಲ್ ಬಂದು 2 ಪೋಲ್ MCBಗೆ ಕನೆಕ್ಟ್ ಆಗುತ್ತೆ. 2 ಪೋಲ್ MCB ಇಂದ RCCBಗೆ ಕನೆಕ್ಟ್ ಆಗುತ್ತೆ. RCCB ಇಂದ ಫೇಸ್ ಮಾತ್ರ ಸಿಂಗಲ್ ಪೋಲ್ MCBಗಳಿಗೆ ಕನೆಕ್ಟ್ ಆಗುತ್ತೆ. ಹಾಗೆ ನ್ಯೂಟ್ರಲ್ ಬಂದು ಪ್ಯಾನಲ್ ಪೋಲ್ಡಲ್ಲಿರೋ ನ್ಯೂಟ್ರಲ್ಗೆ ಲಿಂಕ್ ಆಗುತ್ತೆ. ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮ ವಿಶ್ವಾಸಿ ಎಲೆಕ್ಟ್ರಿಕಲ್.